ಎಲ್ಲರಿಗೂ ನಮಸ್ಕಾರ. ಒಂದು ಒಳ್ಳೆ ಐಡಿಯಾ ಹುಟ್ಟೋಕೆ ಮೊದ್ಲು ಒಂದು ಕೆಟ್ಟ ಐಡಿಯಾ ಬೇಕು ಅಂದ್ರೆ ನಂಬ್ತೀರಾ? ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ? ಆದ್ರೆ ಇವತ್ತು ನಾವು ಇದೇ ವಿಷಯದ ಬಗ್ಗೆ ಮಾತಾಡೋಣ. ಬೇಕಂತಲೇ ಕೆಟ್ಟ ಐಡಿಯಾಗಳನ್ನ ಬಳಸಿ ನಮ್ಮ ಕ್ರಿಯೇಟಿವಿಟಿಯನ್ನ ಹೇಗೆ ಹೆಚ್ಚಿಸ್ಬೋದು ಅಂತ ತಿಳ್ಕೊಳ್ಳೋಣ. ನೋಡಿ, ನಾವೆಲ್ಲರೂ ಯಾವಾಗ್ಲೂ ಒಂದು ಪರ್ಫೆಕ್ಟ್ ಒಳ್ಳೆ ಐಡಿಯಾಗಾಗಿಯೇ ಹುಡುಕಾಟ ನಡೆಸ್ತಿರ್ತೀವಿ. ಆದ್ರೆ ಕೆಲವೊಮ್ಮೆ ಇದೇ ಹುಡುಕಾಟ ನಮ್ಮ ಕ್ರಿಯೇಟಿವಿಟಿಗೆ ಅಡ್ಡಗಾಲ್ ಹಾಕುತ್ತೆ. ಹಾಗಾದ್ರೆ ಇದನ್ನೇ ಯಾಕೆ ಉಲ್ಟಾ ಮಾಡಬಾರ್ದು? ಬನ್ನಿ, ಕೆಟ್ಟ ಐಡಿಯಾಗಳಲ್ಲಿರೋ ಒಳ್ಳೆಯದನ್ನ ಹುಡುಕೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಯಾವುದೋ ಒಂದು ದೊಡ್ಡ ಸಮಸ್ಯೆ ಇದೆ. ಅದಕ್ಕೆ ಸಿಕ್ಕಾಪಟ್ಟೆ ಹಾಸ್ಯಾಸ್ಪದ, ವರ್ಕೌಟೇ ಆಗಲ್ಲ ಅನ್ನೋ ಒಂದು ಐಡಿಯಾ ತಗೊಂಡು ಸರಿ ಇಲ್ಲೇ ಶುರು ಮಾಡೋಣ ಅಂತ ಅನ್ಕೊಂಡ್ರೆ ಕೇಳೋಕೆ ಹುಚ್ಚುತನ ಅನ್ಸುತ್ತೆ, ನಿಜ. ಆದ್ರೆ ಈ ವಿಧಾನದಲ್ಲೇ ಒಂದು ಸಖತ್ ಪವರ್ ಇದೆ. ಸಮಸ್ಯೆ ಏನಪ್ಪಾ ಅಂದ್ರೆ ನಮ್ ಬ್ರೈನ್ ಇದೆಯಲ್ಲ, ಅದಕ್ಕೆ ಯಾವಾಗ್ಲೂ ಗೊತ್ತಿರೋ ದಾರಿಲೇ ಹೋಗೋದು ಅಂದ್ರೆ ತುಂಬಾನೇ ಇಷ್ಟ. ಸೇಫ್ಟಿ ದೃಷ್ಟಿಯಿಂದ ಇದು ಒಳ್ಳೇದೇ, ಆದ್ರೆ ಹೊಸ ಯೋಚನೆಗಳಿಗೆ ಇದು ದೊಡ್ಡ ಬ್ಲಾಕ್. ನಾವು ಅದೇ ಹಳೆ ಯೋಚನೆಗಳ ಸರ್ಕಲ್ನಲ್ಲಿ ಸಿಕ್ಕಾಕೊಳ್ತೀವಿ. ಹಾಗಾದ್ರೆ ಈ ಸರ್ಕಲ್ನಿಂದ ಹೊರಗೆ ಬಂದು ನಮ್ಮ ಯೋಚನಾ ಲಹರಿಯನ್ನ ಹೊಸ ದಿಕ್ಕಿಗೆ ಕಳಿಸೋದು ಹೇಗೆ? ಸರಿ, ಅದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ. ನಮ್ಮ ಬ್ರೈನನ್ನು ಅದರ ಕಂಫರ್ಟ್ ಝೋನಿಂದ ಹೊರಗೆ ತಂದು ಅನಿರೀಕ್ಷಿತ ಕ್ರಿಯೇಟಿವಿಟಿಯನ್ನ ಹೊರಹಾಕೋಕೆ ಸಹಾಯ ಮಾಡುವಂಥದ್ದು. ನೋಡೋಣ ಬನ್ನಿ. ಈ ಟೆಕ್ನಿಕ್ಗೆ ಕೆಟ್ಟದ್ರಲ್ಲಿ ಒಳ್ಳೆಯದು ಅಂತ ಕರೀತಾರೆ. ಇದ್ರ ಐಡಿಯಾ ತುಂಬಾನೇ ಸಿಂಪಲ್. ಬೇಕಂತಲೇ ಒಂದು ಕೆಟ್ಟ ಐಡಿಯಾ ತಗೊಳ್ಳೋದು ಮತ್ತು ಅದರಲ್ಲಿ ಏನಾದ್ರೂ ಒಳ್ಳೆ ಅಂಶ ಇದೆಯಾ ಅಂತ ಹುಡ್ಕೋಕೆ ನಮ್ಮನ್ನ ನಾವೇ ಫೋರ್ಸ್ ಮಾಡ್ಕೊಳ್ಳೋದು. ಹೀಗ್ ಮಾಡಿದಾಗ ನಮ್ಮ ಬ್ರೈನ್ ಯಾವಾಗ್ಲೂ ಹೋಗೋ ಲಾಜಿಕಲ್ ದಾರಿ ಬಿಟ್ಟು ಕಂಪ್ಲೀಟಾಗಿ ಹೊಸ ಸಾಧ್ಯತೆಗಳನ್ನ ಹುಡ್ಕೋಕೆ ಶುರು ಮಾಡುತ್ತೆ. ಇದನ್ನ 3 ಸಿಂಪಲ್ ಸ್ಟೆಪ್ಸ್ನಲ್ಲಿ ಮಾಡಬಹುದು. ಮೊದಲನೇದಾಗಿ, ನಮ್ಮ ಮುಂದಿರೋ ಸಮಸ್ಯೆ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಎರಡನೇದು, ಅದಕ್ಕೆ ಒಂದು ಅಸಂಬದ್ಧ, ತೀರಾ ಕೆಟ್ಟ ಸೊಲ್ಯೂಷನ್ ಯೋಚನೆ ಮಾಡೋದು. ಮೂರನೇ ಮತ್ತು ಅತಿ ಮುಖ್ಯವಾದ ಸ್ಟೆಪ್ ಅಂದ್ರೆ ಆ ಕೆಟ್ಟ ಐಡಿಯಾದಿಂದಲೇ ಚಿಕ್ಕ ಚಿಕ್ಕ ಒಳ್ಳೆಯ ಕಿಡಿಗಳ್ನ ಅಂದ್ರೆ ಹೊಸ ಯೋಚನೆಗಳ್ನ ಹೆಕ್ಕಿ ತೆಗೆಯೋದು. ಓಕೆ, ಥಿಯರಿ ಎಲ್ಲ ಸಾಕಾಯ್ತು. ಈಗ ಇದು ನಿಜವಾಗ್ಲೂ ಹೇಗೆ ವರ್ಕ್ ಆಗತ್ತೆ ಅಂತ ಕೆಲವು ರಿಯಲ್ ಉದಾಹರಣೆಗಳ ಮೂಲಕ ನೋಡೋಣ. ಆಗ ವಿಷಯ ಇನ್ನೂ ಕ್ಲಿಯರ್ ಆಗತ್ತೆ. ನಮ್ಮ ಮೊದಲ ಕೇಸ್ ಸ್ಟಡಿ ಇಲ್ಲಿದೆ. ಒಂದು ಸುಂದರವಾದ ಊರು ಅನ್ಕೊಳ್ಳಿ. ಆದ್ರೆ ಆ ಊರಿಗೆ ಯಾವಾಗ್ಲೂ ಕಾಡ್ಗಿಚ್ಚಿನ ಭಯ. ಇದು ತುಂಬಾನೇ ಸೀರಿಯಸ್ ಮತ್ತು ಕಾಂಪ್ಲೆಕ್ಸ್ ಆದ ಸಮಸ್ಯೆ. ಸಾಮಾನ್ಯವಾಗಿ ನಾವು ಇದಕ್ಕೆಲ್ಲ ಲಾಜಿಕಲ್ ಆಗಿ ಸೊಲ್ಯೂಷನ್ ಹುಡುಕ್ತೀವಿ. ಆದ್ರೆ ನಾವು ಒಂದು ಕೆಟ್ಟ ಐಡಿಯಾದಿಂದ ಶುರು ಮಾಡಿದ್ರೆ ಏನಾಗ್ಬೋದು? ಸರಿ, ಇದಕ್ಕೆ ಒಂದು ತೀರಾ ಕೆಟ್ಟ ಐಡಿಯಾ ಅಂದ್ರೇನು? ಆ ಕಾಡಲ್ಲಿರೋ ಎಲ್ಲಾ ಮರಗಳನ್ನು ಕಡಿದು ಹಾಕಿಬಿಡೋಣ. ಇದು ಕೇಳೋಕೆ ಅಸಂಬದ್ಧ ಅಷ್ಟೇ ಅಲ್ಲ, ಪರಿಸರಕ್ಕೂ ತುಂಬಾನೇ ಡೇಂಜರ್. ಆದ್ರೆ ಒಂದು ನಿಮಿಷ, ಎಲ್ಲಾ ಮರಗಳ ಬದಲು ಕೆಲವು ಮರಗಳನ್ನ ಅಂದ್ರೆ ಸ್ಟ್ರಾಟಜಿಕ್ ಜಾಗಗಳಲ್ಲಿ ಕಡಿದ್ರೆ ಆಗ ಬೆಂಕಿ ಹರಡೋದನ್ನ ತಡೆಯೋಕೆ ಫೈರ್ ಬ್ರೇಕ್ ಅಂತಾರಲ್ಲ, ಆ ಥರದ ಖಾಲಿ ಜಾಗಗಳನ್ನ ಮಾಡಬಹುದು. ಇನ್ನೊಂದು ಐಡಿಯಾ ಏನು ಅಂದ್ರೆ, ಬೇಗ ಬೆಂಕಿ ಹತ್ತಿಕೊಳ್ಳೋ ಮರಗಳ ಬದಲು ಅಷ್ಟು ಸುಲಭವಾಗಿ ಹೊತ್ತಿಕೊಳ್ಳದ ಸಸ್ಯಗಳನ್ನ ಬೆಳೆಸಬಹುದು. ನೋಡಿದ್ರಾ? ಒಂದೇ ಒಂದು ಕೆಟ್ಟ ಐಡಿಯಾದಿಂದ 2 ಒಳ್ಳೆ ಪರಿಹಾರದ ದಾರಿ ಸಿಕ್ತು. ಸರಿ, ಈಗ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋ ಪ್ರಾಬ್ಲಮ್ ಕಡೆ ಬರೋಣ. ಸಿಟಿಗಳಲ್ಲಿರೋ ಟ್ರಾಫಿಕ್ ಜಾಮ್. ಮುಗೀದೇ ಇಲ್ಲ ಇದು. ದಿನ ಇದ್ರ ಬಗ್ಗೆ ಮಾತಾಡ್ತೀವಿ, ಬೈಕೊಳ್ತೀವಿ, ಆದ್ರೆ ಹೊಸ ಸೊಲ್ಯೂಷನ್ ಮಾತ್ರ ಸಿಗೋದು ಕಷ್ಟ. ಹಾಗಾದ್ರೆ ಈ ಟ್ರಾಫಿಕ್ ಸಮಸ್ಯೆಗೆ ಒಂದು ತೀರಾ ಕೆಟ್ಟ ಐಡಿಯಾ ಏನು? ಆ ರಸ್ತೆಲಿ ಓಡಾಡೋ ಪ್ರತಿಯೊಬ್ರಿಗೂ ದುಡ್ಡು ಚಾರ್ಜ್ ಮಾಡೋದು. ಜನ ಸುಮ್ನಿರ್ತಾರಾ? ಖಂಡಿತ ಇಲ್ಲ. ಇದಂತೂ ಜನಪ್ರಿಯ ಆಗೋ ಸೊಲ್ಯೂಷನ್ ಅಲ್ಲವೇ ಅಲ್ಲ. ಆದ್ರೆ ಈ ಐಡಿಯಾವನ್ನ ಪೂರ್ತಿಯಾಗಿ ಬಿಸಾಕೋ ಬದಲು ಒಂದು ನಿಮಿಷ ಯೋಚನೆ ಮಾಡೋಣ. ಈ ಭಯಾನಕ ಐಡಿಯಾದಲ್ಲೂ ಏನಾದ್ರೂ ಒಳ್ಳೆ ಅಂಶ ಸಿಗ್ಬಹುದಾ ಅಂತ ಹುಡುಕಿದ್ರೆ ಏನಾಗತ್ತೆ? ಇಲ್ಲೇ ನೋಡಿ ಮ್ಯಾಜಿಕ್ ಆಗೋದು. ಎಲ್ರಿಗೂ ಚಾರ್ಜ್ ಮಾಡಿ ಅನ್ನೋ ಆ ಕೆಟ್ಟ ಐಡಿಯಾದಿಂದ ಹೆಚ್ಚು ಸ್ಮಾರ್ಟ್ ಆಗಿರೋ, ಜಾರಿಗೆ ತರಬಹುದಾದ ಸೊಲ್ಯೂಷನ್ಗಳು ಒಂದೊಂದಾಗಿ ಹುಟ್ಕೊಳ್ತೆ. ಉದಾಹರಣೆಗೆ, ಕಾರಲ್ಲಿ ಒಬ್ರೇ ಹೋಗೋರಿಗೆ ಮಾತ್ರ ಚಾರ್ಜ್ ಮಾಡಬಹುದು. ಇದರಿಂದ ಕಾರ್ ಪೂಲಿಂಗ್ ಮಾಡೋಕೆ ಜನರಿಗೆ ಪ್ರೋತ್ಸಾಹ ಸಿಕ್ಕಾಗತ್ತೆ. ಅಥವಾ ಪೀಕ್ ಅವರ್ಸಲ್ಲಿ ಅಂದ್ರೆ ಜಾಸ್ತಿ ಜನ ಓಡಾಡೋ ಟೈಮ್ನಲ್ಲಿ ಮಾತ್ರ ಚಾರ್ಜ್ ಮಾಡಬಹುದು. ಬೇಕಿದ್ರೆ ರೋಡಲ್ಲಿರೋ ಟ್ರಾಫಿಕ್ಗೆ ತಕ್ಕ ಹಾಗೆ ಚಾರ್ಜ್ ಬದಲಾಗೋ ಥರ ಒಂದು ಆಪ್ ಕೂಡ ಮಾಡಬಹುದು. ನೋಡಿ, ಒಂದೇ ಒಂದು ಕೆಟ್ಟ ಐಡಿಯಾ 4 ಇಂಟ್ರೆಸ್ಟಿಂಗ್ ಸಾಧ್ಯತೆಗಳಿಗೆ ದಾರಿ ಮಾಡಿಕೊಡ್ತು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯವಾದ ವಿಷಯ ಏನೆಂದ್ರೆ, ನಾವೊಂದು ಪರ್ಫೆಕ್ಟ್ ಕೆಟ್ಟ ಐಡಿಯಾ ಹುಡುಕ್ತಾ ಇಲ್ಲ. ಬದಲಿಗೆ ಆ ಕೆಟ್ಟ ಐಡಿಯಾವನ್ನ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಇಟ್ಕೊಂಡು ನಮ್ಮ ಯೋಚನೆಗಳನ್ನ ಬೇರೆ ದಿಕ್ಕಿಗೆ ತಿರುಗಿಸೋದು ಅಷ್ಟೇ ಇದರ ಉದ್ದೇಶ. ಸರಿ, ಈಗ ಈ ಟೆಕ್ನಿಕನ್ನು ನಮ್ಮ ಜೀವನದಲ್ಲಿ ಹೇಗೆ ಅಪ್ಲೈ ಮಾಡಬಹುದು ಅಂತ ನೋಡೋಣ. ಸರಿ, ಈಗ ನಮ್ಮ ಸರದಿ. ನಮ್ಮ ಜೀವನದಲ್ಲಿ ನಾವು ಫೇಸ್ ಮಾಡ್ತಿರೋ ಯಾವುದಾದ್ರೂ ಒಂದು ಸಮಸ್ಯೆ ಬಗ್ಗೆ ಯೋಚನೆ ಮಾಡೋಣ.
ಅದು ಕೆಲ್ಸದಲ್ಲಿರ್ಬೋದು, ಪರ್ಸನಲ್ ಲೈಫ್ನಲ್ಲಿರ್ಬೋದು, ಅಥವಾ ಬೇರೆ ಯಾವುದೇ ಕ್ರಿಯೇಟಿವ್ ಪ್ರಾಜೆಕ್ಟ್ ಇರ್ಬೋದು. ಈಗ ಆ ಸಮಸ್ಯೆಗೆ ಅತೀ ಕೆಟ್ಟ, ಅತಿ ಹಾಸ್ಯಾಸ್ಪದವಾದ ಸೊಲ್ಯೂಷನ್ ಏನಾಗಿರ್ಬೋದು ಅಂತ ಯೋಚನೆ ಮಾಡೋಣ. ಆ ಕೆಟ್ಟ ಸೊಲ್ಯೂಷನ್ ಸಿಕ್ಕಿದ್ಮೇಲೆ ಅದರಿಂದ ಏನಾದ್ರೂ ಒಳ್ಳೆಯ ಕಿಡಿಗಳನ್ನ ಹೊರಗಡೆ ತರೋಕೆ ಟ್ರೈ ಮಾಡೋಣ. ಇದು ಆ ಸಮಸ್ಯೆಯನ್ನೇ ಒಂದು ಕಂಪ್ಲೀಟ್ ಹೊಸ ಆಂಗಲ್ನಿಂದ ನೋಡೋಕೆ ಸಹಾಯ ಮಾಡುತ್ತಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಮುಂದಿನ ಸಲ ಯಾವುದಾದ್ರೂ ವಿಷಯದಲ್ಲಿ ಸ್ಟಕ್ ಆದಾಗ ಒಂದು ಕೆಟ್ಟ ಐಡಿಯಾ ಟ್ರೈ ಮಾಡಿ ನೋಡಿ. ಸಿಗೋ ರಿಸಲ್ಟ್ ನೋಡಿ ಆಶ್ಚರ್ಯ ಆದ್ರೂ ಆಗ್ಬಹುದು. ಯೋಚಿಸಿ ಅಲ್ವಾ?